ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಮ ಜೊತೆ ಇವತ್ತು ಕೆಲವು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಈ ವಾರದಲ್ಲೇ ನಾನು 2 ಉಪನಯನಗಳಿಗೆ ಎಲ್ಲ ಅಲಂಕಾರಗಳನ್ನು ಮಾಡಿದ್ದೆ. ಎಲ್ಲ ಅಲಂಕಾರ ಅಂತ ಅಂದರೆ ನೋಡಿ, ಈಗ ಷೋಡಶ ಕರ್ಮಗಳು ಅಂತ ಇರುತ್ತಲ್ವ, ಆ ಷೋಡಶ ಕರ್ಮಗಳಲ್ಲಿ ಮೊದಲು ಹುಟ್ಟಿದ ಮಗುಗೆ ಒಂಥರ ತೊಟ್ಲು ಶಾಸ್ತ್ರ ಅಂತ ಮಾಡ್ತಾರೆ. ಆಮೇಲೆ ನಾಮಕರಣ ಅಂತ ಮಾಡ್ತಾರೆ. ಮೊದಲ ವರ್ಷದ ಹುಟ್ಟಿದಬ್ಬ ಆಗುತ್ತೆ. ಆಮೇಲೆ ಕೂದಲು ತೆಗೆಸೋದು ಅಂತ ಮಾಡ್ತಾರೆ. ಅಕ್ಷರಾಭ್ಯಾಸ ಮಾಡ್ತಾರೆ. ಅದೆಲ್ಲ ಆದಮೇಲೆ 8ನೇ ವರ್ಷಕ್ಕೆ, 8 ವರ್ಷ ಆದಮೇಲೆ ಯಾವಾಗಾದರೂ ಮಾಡ್ಬೋದು, 8ನೇ ವರ್ಷಕ್ಕೆ ಉಪನಯನ ಅಂತ ಮಾಡ್ತಾರೆ. ಅದಕ್ಕೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ತುಂಬ ಒಂದು ಮಹತ್ವನೇ ಇದೆ ಅಂತ ಹೇಳ್ಬೋದು. ಏನು ಅಂದರೆ, ಅದು ಒಂದು ಆ ಹುಡುಗನ್ನ ಮುಂದಿನ ಒಂದು ಇದಕ್ಕೆ ರೆಡಿ ಮಾಡೋದಕ್ಕೆ ಅನ್ನೋ ಥರ ಆಗಿಬಿಟ್ಟಿದೆ. ಅವನಿಗೆ ಒಂದು ಗಾಯತ್ರಿ ಉಪದೇಶನ ತಂದೆ ಆದವರು ಮಾಡಿ, ಅವನು ಮುಂದೆ ದೇವರ ಒಂದು ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ರೀತಿಯ ಒಂದು ಒಟುನ ಸಿದ್ಧ ಮಾಡೋದು ಅಂತ ಹೇಳಿ. ಈಗ ನೋಡಿ, ಈ ಉಪನಯನದ ಒಂದು ಎಲ್ಲ ಸ್ಟೇಜ್ಗಳನ್ನು ನಾನು ಎಲ್ಲ ಅಲಂಕಾರಗಳಲ್ಲಿ ಎಲ್ಲ ಸ್ಟೇಜ್ಗೂ ಒಂದೊಂದು ಗೊಂಬೆ ಸೆಟ್ಗಳನ್ನು ಮಾಡಿ ರೆಡಿ ಮಾಡಿ ಸ್ಟೇಜ್ ಮುಂದೆ ಇಟ್ಟಿದ್ದೆ. ಅಂದರೆ ಅದರ ಮಹತ್ವ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ. ಪೂರ್ಣ ಎಲ್ಲ ಮುಗಿಯೋ ತನಕನೂ ಯಾರೂ ಇರಲ್ಲ ಅಲ್ವಾ, ಅದಕ್ಕೆ ಆ ಗೊಂಬೆಗಳ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ತೋರಿಸೋ ಪ್ರಯತ್ನನ ನಾನು ಮಾಡಿದ್ದೆ. ಮೊದಲು ಉಪನಯನನ ತುಂಬ ಸಾಂಪ್ರದಾಯಿಕವಾಗಿ ಅಂದರೆ ಟ್ರೆಡಿಷ್ನಲ್ಲಾಗಿ ಮಾಡ್ತಾಯಿದ್ರು. ಈಗ ಅದ್ರ ಜೊತೆಯಲ್ಲಿ ಒಂದು ಕ್ರಿಯೇಟಿವಿಟಿನೂ ಸೇರಿಕೊಂಡು ಅದಕ್ಕೆ ಮಾಡೋ ಇಂಟ್ರೆಸ್ಟ್ ಇರೋರಿಗೆ ಅದು ಖಂಡಿತ ಅದು ಒಂದು ಉತ್ಸಾಹನೂ ತುಂಬ್ತಾ ಇದೆ. ಯಾವ ರೀತಿ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು ಎಲ್ಲರಿಗೂ ತೋರಿಸೋದಕ್ಕೆ. ಈಗಂತೂ ಫೋಟೋಗಳ ಬಗ್ಗೆ ತುಂಬ ಪ್ರಾಮುಖ್ಯತೆ ಅಲ್ವಾ, ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿದರೆ ಮುಂದೆ ಅದನ್ನು ನೋಡ್ಕೊಳ್ತಾ ಇರ್ಬೋದು ಅನ್ನೋದಕ್ಕೆ. ಅದಕ್ಕೆ ವೆಲ್ಕಮ್ ಪಾತ್ ಅಂತ ಕೂಡ ಮಾಡಿದ್ದೆ. ಅಂದರೆ ಹುಡುಗ ಅದನ್ನ ಮೇಲೆ ನಡ್ಕೊಂಡು ಬಂದು ಸ್ಟೇಜ್ಗೆ ಹೋಗೋಕ್ಕೆ ಅಂತ. ಮತ್ತು ಒಂದು ವಾಮನ ಛತ್ರಿ ಅಂತ ಕೂಡ ಮಾಡಿದ್ದೆ ನಾನು. ಅಂದರೆ ವಾಮನ ಅವತಾರ ಅಂತ ಅಂದ್ಕೊಳ್ಳೋ ಥರ ಆ ಛತ್ರಿನ ಹಿಡ್ಕೊಂಡು ಹುಡುಗ ಆ ವೆಲ್ಕಮ್ ಇದ್ರ ಮೇಲೆ ನಡ್ಕೊಂಡು ಬರೋ ಥರ ಅಂತ. ಮತ್ತು ಮಾತೃಭೋಜನ ಅನ್ನೋದು ಇದರಲ್ಲಿ, ಅಂದರೆ ಉಪನಯನದ ಒಂದು ಇದು ಸ್ಟಾರ್ಟ್ ಆಗೋಕ್ಕೆ ಮೊದಲೇ ಮಾತೃಭೋಜನ ಅಂತ ಒಂದು ಮಾಡ್ತಾರೆ. ಅಂದರೆ ಅದಕ್ಕೆ ತುಂಬ ಮಹತ್ವ ಇದೆ. ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು ಒಂದೇ ಎಲೆಯಲ್ಲಿ ಮಗ ಊಟ ಮಾಡೋದು. ಅಂದರೆ ಅದಾದಮೇಲೆ ಅವನು ಅಮ್ಮನ ಎಂಜಲನ್ನು ಒಂದು ತಿನ್ನಬಾರ್ದು ಅನ್ನೋ ಒಂದು ಮಾತು. ಅದಕ್ಕೋಸ್ಕರ ಅಮ್ಮನ ಪಕ್ಕನೇ ಕೂತ್ಕೊಂಡು, ಅಮ್ಮನಿಗೂ ಇಷ್ಟ ಆಗುತ್ತೆ, ಮಗನಿಗೂ ಇದೊಂಥರ ಖುಷಿ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಉಪನಯನ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸುಮಾರು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೆ ಅದನ್ನು. ಅದಕ್ಕೆ ಅದ್ರ ಕೂಡ ಇದ್ರ ಜೊತೆಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಗಾಯತ್ರಿ ಉಪದೇಶ ಆದಮೇಲೆ ಮಾತೃಭಿಕ್ಷೆ ಅಂತ. ಅಂದರೆ ಅಮ್ಮನ ಹತ್ರ ಮೊದಲನೇ ಸಲ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿಬಿಟ್ಟು ಅದನ್ನು ಭಿಕ್ಷೆ ಹಾಕಿಸ್ಕೊಳ್ಳೋದು ಕೂಡ ಅದಕ್ಕೂ ಒಂದು ಮಹತ್ವನೇ ಇದೆ ಇದರಲ್ಲಿ. ಆಮೇಲೆ ಈ ಗಾಯತ್ರಿ ಮಂತ್ರ ಉಪದೇಶಕ್ಕೆ ಕೂಡ ಅಷ್ಟೇ, ಸುಮ್ಮನೆ ಯಾವ್ಯಾವಾಗಲೂ ಹೇಳ್ಕೊಳ್ಳೋ ಹಾಗಿಲ್ಲ. ತಂದೆಯಿಂದ ಇದ್ರ ಉಪದೇಶ ಮಗನಿಗೆ ಆಗಬೇಕು ಅನ್ನೋದಿದೆ. ಇದೆಲ್ಲ ಆದಮೇಲೆ ಅರಳಿ ಕಟ್ಟೆಗೆ ಹೋಗಿ ಬರೋದು, ಒಟು ಆದವನು. ಆಮೇಲೆ ಕೂಡ ಅಷ್ಟೇ, ಕೆಲವೆಲ್ಲ ನಿಯಮಗಳನ್ನು ಪಾಲಿಸ್ಕೊಂಡಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಸಂಸ್ಕಾರ ಬೆಳೆಯುತ್ತೆ ಅನ್ನೋದು ಇದರ ಒಂದು ಅರ್ಥ ನೋಡಿ. ಅದಕ್ಕೆ ಹೇಳೋದು, ಮಕ್ಕಳಿಗೆ ನಾವು ಒಳ್ಳೆ ಸಂಸ್ಕಾರ ಕೊಡೋದ್ರಿಂದ ನಾವು ದುಡ್ಡು ಕಾಸು ಆಸ್ತಿ ಇಡದೆ ಹೋದರೂ ಆ ಸಂಸ್ಕಾರ ಕೊನೆಯವರೆಗೂ ಇರುತ್ತೆ ಅನ್ನೋದು ಹಿಂದಿನವರ ಒಂದು ಇದಿತ್ತು. ಅದೇ ಥರ ಈಗಲೂ ಕೂಡ ಮಾಡೋದ್ರಿಂದ ಮಕ್ಕಳು ಖಂಡಿತ ಒಳ್ಳೆ ಒಂದು ಇದರಲ್ಲಿ ಬೆಳೀತಾರೆ ಅಂತ ನನಗಂತೂ ಅನಿಸುತ್ತೆ, ನಿಮಗೂ ಅನ್ನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಮೊದಲು ಇಷ್ಟೊಂದು ಅಲಂಕೃತವಾಗಿ ಮಾಡ್ತಾ ಇರಲಿಲ್ಲ. ನಾನು ಸ್ಟೇಜ್ ಮೇಲೆ ಕೂಡ ಶಂಕರಾಚಾರ್ಯರ ಫೋಟೋಗಳು, ಒಟು ನೀಡೋದು ಎಲ್ಲ ಮಾಡಿ ಆ ಅಲಂಕಾರ ಹಿಂಗೆ ಮಾಡಿ ಅಂತ ಹೇಳಿ ಅವ್ರಿಗೆ ಹೇಳಿ ಮಾಡಿಸಿದ್ದೆ. ಅದಕ್ಕೋಸ್ಕರ ನೀವು ನೋಡಲಿ, ನಿಮ್ಗೆ ಯಾರಿಗಾದರೂ ಬೇಕಾದ್ರೂ ನಾನು ಈ ನಂಬರ್ನ ಇಲ್ಲಿ ನನ್ನ ನಂಬರ್ ಜೊತೆಯಲ್ಲಿ ಕೊಡ್ತೀನಿ. ನೀವು ಹೇಳಿದರೆ ನಿಮ್ಗಳಿಗೂ ಮಾಡಿಕೊಡ್ತೀನಿ.
ಅದರಿಂದ ನೋಡಿ ಈಗ ಒಟ್ಟು ನಡ್ಕೊಂಡು ಬರ್ತಿರೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ. ಆ ವಾಮನ ಛತ್ರಿ ಎಲ್ಲ ಇಟ್ಕೊಂಡು ನೋಡೋದಕ್ಕೂ ಚೆನ್ನ, ಮತ್ತು ಬಂದಿರೋರು ಬಂದಿರ್ತಾರಲ್ವ ಅವ್ರಿಗೂ ಏನೇನೋ ಸಂಪ್ರದಾಯಗಳು ನಡೀತಾ ಇದೆ ಅನ್ನೋದು ಕೂಡ ಒಂದು ಖುಷಿ ಕೊಡುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟು ಮಾಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ಕೂಡ ನೋಡಿ ನನ್ನನ್ನು ಎನ್ಕರೇಜ್ ಮಾಡಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ನಿಮ್ಮ ಪ್ರೋತ್ಸಾಹ ನಮಗಿನ್ನೂ ಉತ್ಸಾಹ ತುಂಬುತ್ತೆ. ಏಕೆಂದರೆ ನಮಗೇನೋ ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಆದರೆ ಬೇರೆಯವ್ರ ಪ್ರೋತ್ಸಾಹ ಕೊಡೋದ್ರಿಂದ ಅದು ಡಬಲ್ ಆಗುತ್ತೆ. ಅದಕ್ಕೆ ಹೇಳೋದು ನೋಡಿ, ನೀವೆಲ್ಲ ನನ್ನನ್ನು ಪ್ರೋತ್ಸಾಹಿಸ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನೇ ನಾನು ನಿಮ್ಮಿಂದ ಕೇಳೋದು ಕೂಡ. ಇದುವರೆಗೂ ಸುಮಾರು ಜನ ನನಗೆ ಕಂಟಿನ್ಯೂಸ್ ಆಗಿ ಇದ್ರ ಬಗ್ಗೆ ಹೇಳಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇನ್ನು ಮುಂದೆ ಇದೇ ಥರ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ.